ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಅತ್ಯಂತ ಅದ್ಭುತವಾಗಿರತಕ್ಕಂತಹ ವರ್ಣರಂಜಿತವಾಗಿ ವರ್ಣಮಯವಾಗ್ತಕ್ಕಂತಹದ್ದು ಸ್ವರ್ಣ ಮಂಟಪದ ಸುವರ್ಣ ಮನಸ್ಸು ನಮ್ಮದಾಗಬೇಕು ಅನ್ನೋದಾದರೆ ಬಹುಶಃ ಈ ಒಂದಿರ್ತಕ್ಕಂತಹ ಈ ಹೋಳಿ ಹಬ್ಬ ಹೋಳಿಕಾದೇವಿಯನ್ನ ಅಂದರೆ ದುಶ್ಚಟಗಳು ದುರ್ಗಣಗಳು ದುಷ್ಟ ಬುದ್ಧಿಗಳು ಇದ್ದರೆ ಅದನ್ನು ಸುಡತಕ್ಕಂತಹದ್ದೇ ಇರುತ್ತೆ. ಅತಿಯಾಗಿರ್ತಕ್ಕಂತಹ ಕಾಮನೆಗಳು ಕೂಡ ಸಮಂಜಸವಲ್ಲ ಅನ್ನಲಿಕ್ಕೆ ಬರ್ತಾ ಇರತಕ್ಕಂತಹದ್ದು ಈ ಒಂದು ಹಬ್ಬ. ಒಟ್ಟಾರೆ ನಾವು ಆಚರಣೆ ಮಾಡತಕ್ಕಂತಹದ್ದು ವರ್ಣಗಳನ್ನು ಅಂದರೆ ಕಲರ್ಸನ್ನು ತಮ್ಮ ಮೇಲೆ ಎರಚಿಕೊಳ್ಳುತ್ತಾ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬಹುಶಃ ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತ ಕಡೆ 4 ರಿಂದ 5 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಬಹುಶಃ ನೀವೆಲ್ಲಾದರೂ ನಿಮ್ಮ ಕಡೆ ಇರ್ತಕ್ಕಂತಹ ಈ ತೇರು ಎಳಿತಕ್ಕಂಥ ಇರುತ್ತಲ್ಲ, ಅಂಥ ಕಡೆ ಆ ರಥದ ಗಾಲಿಗೆ ನೀವು ಅರಿಶಿನ ಕುಂಕುಮವನ್ನು ಇಡ್ತಕ್ಕಂತಹದ್ದು ಅಥವಾ ರಂಗವಲ್ಯಾದ ಅಲಂಕೃತ್ಯ ಅದರಿಂದ ನೀವು ಏನಾದರೂ ಆ ಒಂದು ಗಾಲಿಗಳಿಗೆ ಪೂಜೆ ಮಾಡತಕ್ಕದೊಂದು ರೀತಿಯ ಕಾಲಚಕ್ರ ಇರ್ತಕ್ಕಂತಹದ್ದು. ಹಾಗೆ ಈ ಭಗವನ್ನಿಯಾಮಕನ ಸೃಷ್ಟಿಯಲ್ಲಿ ಏನೇನು ವಿಶೇಷತೆ ಇರತಕ್ಕಂತಹದ್ದು ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾರೇಖ ಪರಿಮಾಷ್ಣಂನ ಶಕ್ಯತೆ ಅಂತೆ ಆ ಭಗವಂತನ ಒಬ್ಬನಿಗೆ ಮಾತ್ರ ಕೆಲವೊಂದು ಗುಟ್ಟು ಅಂತಕ್ಕಂಥದ್ದು ಇರುತ್ತೆ. ಅದು ಮಾನವ ಶಕ್ತಿಗೆ ಗೋಚರ ಆಗದೇ ಇರತಕ್ಕಂಥದ್ದು. ಬಹುಶಃ ನೀನೇನಾದರೂ ಅಲ್ಲಿ ಏನಾದರೂ ತೊಂದರೆ ಸಿಕ್ಕಾಕೊಂಡಿದ್ರು ಕೂಡ ಅಂತಹದ್ರಿಂದ ಹೊರಗೆ ಬರ್ತೀವಿ. ಒಟ್ಟಾರೆಯಾಗಿ ಇವತ್ತು ಮಕ್ಕಳಿಗೊಂದಷ್ಟು ಸಿಹಿಯನ್ನು ಕೊಡತಕ್ಕಂತಹದ್ದು, ವೃದ್ಧರ ಸೇವೆಯನ್ನು ಮಾಡತಕ್ಕಂತಹದ್ದು. ಇನ್ನು ಬೇಸಿಗೆ ಕಾಲ ಇನ್ನು ಹೇಳಲೇಬೇಕು, ಪಕ್ಷಿಗಳು ಕೇಳ್ತವಂತೆ, ಅದಕ್ಕೆ ಮಾತು ಬರೋದಿಲ್ಲ, ಭಾವನೆ ಗೊತ್ತುಂಟು, ಅದಕ್ಕೆ ಮೌನವಾಗಿ ಕೇಳುತ್ತಂತೆ. ನನಗೆ ನೀರು ಕೊಡು, ನನಗೂ ಆಹಾರ ಕೊಡು ಅಂತ ಕೇಳುತ್ತಂತೆ. ಅದು ನಿಮ್ಮ ಮಕ್ಕಳು ಕೇಳಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ತೀರ, ನೀವು ಕೂತಿರೋದಿಲ್ಲ. ಹಾಗೇನೆ ಈ ಒಂದು ಪ್ರಾಣಿಯ ಸಂಕುಲ ಪಕ್ಷಿ ಸಂಕುಲ ಎಲ್ಲಿ ನಿಮ್ಮ ಕಣ್ಣ ಮುಂದೆ ಗೋಚರ ಆಗುತ್ತೋ, ನೀವೆಲ್ಲಿ ಇರ್ತೀರೋ ಅಲ್ಲಲ್ಲೊಂದಷ್ಟು ಆಹಾರವನ್ನು ಅಲ್ಲಲ್ಲೊಂದಷ್ಟು ನೀರನ್ನು ಇಡ್ತಕ್ಕಂತಹದನ್ನು ಮಾಡ್ತಾ ಓಂ ಶ್ರೀ ಸೌಮ್ಯ ಕೇಶವಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ಳಿ. ಅತ್ಯಂತ ಸೌಮ್ಯವಾಗಿ ಅತ್ಯಂತ ಸುಂದರವಾಗಿ ತಮ್ಮ ಬದುಕಿರುತ್ತೆ. ಶುಭ ಮುಯ್ಯ, ಒಳಿತಾಗಲಿ.